ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟ ಪ್ರಕರಣ ಏನಿದೆ ಅದೇ ಇದ್ರಲ್ಲ ಡ್ರೋನ್. ಮಿಡಿಗೇಶಿ ಪೊಲೀಸರೊಂದಿಗೆ ಪ್ರತಾಪ್ನ ಇನ್ನಿಬ್ಬರು ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ? ಕ್ಯಾಮ್ರಾಮನ್ ವಿನಯ್ ಅಂತೆ, ಸೋಡಿಯಂ ಕುಡಿಸಿದಂತ ಪ್ರಜ್ವಲ್ನಂತೆ, ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅವೆನ್ಯೂ ರಸ್ತೆಯ ಅಂಗಡಿಯೊಂದರಲ್ಲಿ ಸೋಡಿಯಂ ಖರೀದಿ ಮಾಡಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿ ಫಾರಂ ಹೌಸ್ನ ಮಾಲೀಕ ಜಿತೇಂದ್ರ ಜೈನ್ ಅಂತೆ. ನಾಳೆ ಡ್ರೋನ್ ಪ್ರತಾಪ್ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯವಾಗಲಿದೆ. ಹಾಗಾಗಿ ನೋಡ್ಬೇಕು ಏನು ಮಾಡ್ತಾರೆ ಅಂತ ಹೇಳಿ. ಸದ್ಯಕ್ಕೆ ಮತ್ತೆ ಕೇಳ್ತಾರೆ ಕಸ್ಟಡಿಗೆ ಬೇಕು ಅಂತೇಳಿ, ಕಾರಣ ಇನ್ನೊಬ್ಬ ಸಿಕ್ಕಿಲ್ವಲ್ಲ ಇದರಲ್ಲಿ. ತಲೆಮರೆಸಿಕೊಂಡಿರುವಂಥ ಮತ್ತೊಬ್ಬ ಆರೋಪಿ ಫಾರ್ಮ್ ಹೌಸ್ನ ಮಾಲೀಕ ಜಿತೇಂದ್ರ ಜೈನ್, ಅವ್ನು ಸಿಗೋವರೆಗೂ ಕೂಡ ಈಗ ಕೇಳ್ತಾರೆ, ನಮಗೆ ಕಸ್ಟಡಿಗೆ ಬೇಕು, ಆಮೇಲೆ ಸಾಕ್ಷಿನಾಶದ್ದೆಲ್ಲ ಕಷ್ಟ ಆಗ್ಬಿಡುತ್ತೆ, ಎಲ್ಲಿ ಏನು ಹೇಗೆ ಸಿಗ್ತಾ ಇದೆ ಇದೆಲ್ಲವೂ ಕೂಡ ತನಿಖೆಯನ್ನು ಮಾಡಬೇಕು ಅಂತ ಪೊಲೀಸರು ಕೇಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನಾಯಕ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈಗ ಈ ಫಾರ್ಮ್ ಹೌಸ್ನ ಮಾಲೀಕ ಎಲ್ಲಿ ಓಡೋ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ? ಎಲ್ಲಿ ಅವ್ರು ಮೂಲತಃ ಅಲ್ಲಿಯವರೇ ತಾನೆ? ಇಲ್ಲ, ಅವ್ರ ಫಾರ್ಮ್ ಹೌಸ್ ಮಾಲೀಕ ಮೂಲತಃ ಬೆಂಗಳೂರಿನವರು. ಪ್ರತಾಪ್ನ ಸ್ನೇಹಿತರು ಕೂಡ ಬೆಂಗಳೂರಿಂದ ಬಂದು ಇಲ್ಲಿ ಜನಕಲೋಟಿ ಗ್ರಾಮದಲ್ಲಿ 25 ಎಕರೆ ಪ್ರದೇಶದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿರುವಂತದ್ದು. ಅಲ್ಲಿ ಪ್ರತಾಪ್ ಬಂದು ಸ್ಫೋಟ ಮಾಡಿರುವಂತದ್ದು. ಸೊ ಹಾಗಾಗಿ 3 ಜನರ ಮೇಲೆ FIR ಆಗಿತ್ತು ಈ ಸೋಡಿಯಂ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ. ಒಂದು ಮೊದಲನೇದಾಗಿ A1 ಆರೋಪಿ ಡ್ರೋನ್ ಪ್ರತಾಪ್ ಆಗಿರ್ತಾರೆ. ಎರಡನೇದು ಆತನ ಕ್ಯಾಮರಾಮನ್ ಆಗಿರ್ತಾನೆ. ಮೂರನೇದಾಗಿ ಜಿತೇಂದ್ರ ಜೈನ್ ಅಂತ ಫಾರ್ಮ್ ಹೌಸ್ ಮಾಲೀಕನ ಮೇಲೆ FIR ಆಗಿತ್ತು. ಆದ್ರೆ ಈಗ ಇನ್ನು 4ನೇ ಆರೋಪಿಯಾಗಿ ಪ್ರಜ್ವಲ್ ಎನ್ನುವರ ಹೆಸರನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಆತ ಪ್ರಜ್ವಲ್ ಈ ಸೋಡಿಯಂ ಅನ್ನು ತಂದು ಕೊಟ್ಟವನು, ಅಂಗಡಿ ತೋರಿಸಿದವನು. ಹಾಗಾಗಿ ಕೂಡ ಈಗ ಅರೆಸ್ಟ್ ಮಾಡಿರುವಂತದ್ದು. ಜಿತೇಂದ್ರ ಜೈನ್ ಮಾತ್ರ ಈಗ ಏನು ತಲೆಮರೆಸಿಕೊಂಡಿರುವನು, ಅವನು ಹುಡುಕಾಟದಲ್ಲಿ ಕೂಡ ಪೊಲೀಸರು ಇದ್ದಾರೆ. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.